ಇದಾದ ನಂತರ ನಾನು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ತದನಂತರ ನನ್ನ ಸೀನಿಯರ್ಗೆ ಅವ್ರ ಕಾಲು ಕೂಡ ಅವರಿಗೆ ಸ್ವಾಧೀನ ಸ್ವಲ್ಪ ಕಷ್ಟ ಆಗ್ತದಲ್ಲಿ, ಅಂದರೆ ನನ್ನ ವಕೀಲರಿಗೂ ಕೂಡ ಅಲ್ಲಿ. ಸೊ ಇದೇನೋ ವಾಮಾಚಾರ ಆಗಿರ್ಬೋದು ಅಂತ ಹೇಳಿ ನಾನು ಹಲವಾರು ಕಡೆ ಪಂಡಿತರನ್ನ ಜ್ಯೋತಿಷಿಗಳನ್ನ ಕೇಳಿದಾಗಲ್ಲಿ ನಿಮ್ಮ ಮನೆಗೆ ನಿಮ್ಮ ಮೇಲೆ ವಾಮಾಚಾರ ಆಗಿದೆ, ಸ್ತ್ರೀ ವಶೀಕರಣ ವಾಮಾಚಾರವಾಗಿದೆ ಅನ್ನೋ ಒಂದು ವಿಚಾರ ಬರ್ತದೆ ಅಲ್ಲಿ. ಸ್ತ್ರೀ ವ್ಯಾಮೋಹ ವಶೀಕರಣ ವಾಮಾಚಾರ ಅಂತಂತೇಳಿ ಕೆಲವು ಪಂಡಿತರು ಹೇಳಿದ್ರಲ್ಲಿ. ಇದಕ್ಕೆ ಪರಿಹಾರ ಏನು ಬೇಕು ಅಂತ ಕೇಳಿದಾಗ ಅವರು ಎಲ್ಲರೂ ಶಿವನ ಮೂಲಸ್ಥಾನವಾದಂಥ ಆ ಜಾಗದಲ್ಲಿ ನೀವಲ್ಲಿ ಒಂದು ಹೋಮವನ್ನು ಮಾಡಿಸ್ಬೇಕು, ನೀವೆಲ್ಲ ಕಳಿಬೇಕಾದಂತ ಅಂದಾಗ ನಾನು ನನ್ನ ಸೀನಿಯರ್ ಇಬ್ಬರು ಕೂಡ ನಾವಲ್ಲಿ ಮಾರ್ಚ್ 7ನೇ ತಾರೀಕು ನಾವಲ್ಲಿ ಇದಕ್ಕೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ. ಕಾಶಿಗೆ ಹೋಗಿ ನಾವಲ್ಲಿ 4 ದಿವಸಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಹೋಮಗಳನ್ನು ಮಾಡಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಾವಲ್ಲಿ 15ನೇ ತಾರೀಕು 14ನೇ ತಾರೀಕು ನಾನು ರಿಟರ್ನ್ ಹಾಸನಿಗೆ ಬರ್ತೀನಿ. ನಾನಲ್ಲಿ 13ನೇ ತಾರೀಕು ರಿಟರ್ನ್ ಬೆಂಗಳೂರು ಬಂದು 14 ನೈಟು 15ನೇ ತಾರೀಕು ನಾನು ಹಾಸನಿಗೆ ಹೋಗ್ತೀನಿ. ಹಾಸನಿಗೆ ಹೋದಾಗ ನನಗೆ ಒಬ್ಬ ಕರೆ ಮಾಡ್ತಾನೆ ಇಲ್ಲಿ. ಯಾಕೆಂದರೆ ಈ ಗ್ಯಾಂಗಿನ ಒಂದು ಲೀಡ್ರು, ಇದೊಂದು ಹನಿ ಟ್ರಾಪ್ ಗ್ಯಾಂಗ್ ಏನಿದೆ ಇದು, ಜ್ಯೋತಿ ಮತ್ತು ಆತನ ಗಂಡ ಅಂತ ಹೇಳ್ಕೊಂಡ್ರು ಧರ್ಮೇಂದ್ರ ಮತ್ತು ಇನ್ನೊಬ್ಬ ಬಾಲು ಅಂತೇಳಿ, ಇದು ಈ ಗ್ಯಾಂಗಿಗೆ ಸೂತ್ರಧಾರರಾಗಿ ಒಬ್ಬ ವಕೀಲರು ಕೂಡ ಇದ್ದಾನೆ ಇಲ್ಲಿ. ಇಬ್ಬರು ವಕೀಲರಲ್ಲಿ ಒಬ್ಬ ಆಕ್ಟಿವ್ ಆಗಿದ್ದಾನೆ, ಇನ್ನೊಬ್ಬ ಇನ್ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ. ಎಲ್ಲ ಫ್ರೀ ಪ್ಲ್ಯಾನ್ ಮಾಡೋಂಥದ್ದು. ಇದ್ರ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿಯ ಕೈವಾಡ ಇದೆ ಅಲ್ಲಿ. ನನಗೆ ಫೋನ್ ಮಾಡಿ ಅಲ್ಲಿ, ಸರ್ ಏನು ಸರ್ ವಿಡಿಯೋ ಕಾಲ್ ಬಂದುಬಿಟ್ಟಿದ್ದೀರಾ ನೀವಲ್ಲಿ? ಯಾವ ವಿಡಿಯೋ ಕಾಲಪ್ಪ ಸರ್? ಜ್ಯೋತಿ ಫೋನ್ ಮಾಡಿದ್ಲು ಸರ್. ಯಾವ ಜ್ಯೋತಿ ಸರ್? ಇದು ಗೊತ್ತಲ್ಲ ಸರ್ ನಿಮಗೆ, ಆ ಸ್ಲಮ್ ಅವಳು. ನಾನು ವಿಚಾರಕ್ಕೆ ತಿಳ್ಕೊಂಡಾಗಲ್ಲಿ ಆಗ ಎಲ್ಲ ಸತ್ಯ ಬಾಯ್ಬಿಡ್ತಾನಲ್ಲಿ. ಆಗಿದ್ದಾಗೋಗ್ಬಿಡ್ಲಿ, ಒಂದು 5 ಕೋಟಿ ರೂಪಾಯಿ ಕೊಟ್ಬಿಡಿ ಸಾತೆ ಹೋಗಲಿ, ಒಂದು ಸೆಟ್ಲ್ಮೆಂಟ್ ಮಾಡಿಬಿಡ್ತೀನಿ. ಅದನ್ನು ಯಾರ ಕೈಗೆ ಹೋಗಿಲ್ಲ ವಿಡಿಯೋ. ನನಗೊಂದು ನಂಬಿಕೆ ಇತ್ತು, ನಾನೇನು ತಪ್ಪು ಮಾಡಿಲ್ಲ. ಅವಳ ಹತ್ರ ಫಿಸಿಕಲ್ಗೆ ಯಾವುದು ಮಾತುಕತೆ ಮಾಡಿಲ್ಲ ಅಲ್ಲಿ. ನನಗೊಳಗೆ ಸಂಪರ್ಕ ಇಲ್ಲ, ಫೋನ್ ಕಮ್ಯುನಿಕೇಷನ್ ಇಲ್ಲ ಅಲ್ಲಿ. ಅವಳು ಏನು ಮಾಡಿದ್ರೆ ನಮಗೇನಾಗ್ತದೆ ಅಂತಂತೇಳಿ ನಾನಲ್ಲಿ ಅದನ್ನು ನಾನು ತಲೆ ಕೆಡ್ಸ್ಕೊಬೇಡ ಬಿಟ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ಮಾಡಲಿ ನೋಡೋಣ ಅಂತ ಅಂದಾಗ ಇವರು ಎಲ್ಲ ಗ್ಯಾಂಗು ನನ್ನಿಂದ ದೂರ ಆಗ್ತಾರೆ ಅಲ್ಲಿ. ಇದಾದಮೇಲೆ ಮತ್ತೆ ಮಂಜುನಾಥ್ ಅನ್ನೋ ವಕೀಲರೊಬ್ಬರು ನನಗೆ ಮತ್ತೆ ಕಾಲ್ ಮಾಡ್ತಾರೆ ಅಲ್ಲಿ. ಗೌಡ್ರೆ ಏನಿದು ಇದೆಲ್ಲ ಆಗಿದೆಯಲ್ಲ ನಿಂದಲ್ಲಿ, ಅದೇನೋ ಬಗೆಹರಿಸ್ಕೋಬಾರ್ದು, ಅದೇನು ಮಾತಾಡಿರೋ ಅದನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬಾರ್ದು ಅಂತೇಳಿ. ಸೊ ಆಗ ಅನ್ನಿಸ್ತದೆ ಇದು ಯಾವುದೋ ಒಂದು ಟೀಮು ಹನಿ ಟ್ರಾಪಿಂಗ್ ಟೀಮ್ ಕೆಲಸ ಮಾಡ್ತಾಯಿದೆ ಅಂತೇಳಿ. ಆಗ ನಾನು ಯಾವ ಜಾಗದಲ್ಲಿ ಇದ್ದಾಗ ನನಗೆ ಫೋನ್ ಬಂದಿತ್ತೋ ಆ ಜಾಗದ ಲಿಮಿಟ್ ಆಗೋದಂತ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಒಂದು ಪ್ರಕರಣವನ್ನು ದಾಖಲು ಮಾಡ್ತೀನಿ ನಾನಲ್ಲಿ. ಆ ಪ್ರಕರಣ ಏನಂತಂದರೆ ಹನಿ ಟ್ರಾಪ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರು FIR ನಂಬರ್ 51/2024 ಪ್ರಕರಣ ದಾಖಲಾಗ್ತದೆ. ಅದರಲ್ಲಿ A1 ಆರೋಪಿ ಜ್ಯೋತಿ, A2 ಆರೋಪಿ ಆತನ ಗಂಡ ಅಂತ ಹೇಳ್ಕೊಬಂದಿರೋಂಥ ಧರ್ಮೇಂದ್ರ, A3 ಬಂದು ಬಾಲು. ಏನಂತ ದುಡ್ಡು ಕೇಳ್ತಾನಲ್ಲಿ ಜ್ಯೋತಿಯಲ್ಲ ನಮಗೆ ಇದರಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿದ್ದಾರೆ ಅಂತಂತೇಳಿ ನನ್ನ ಹತ್ರ 5 ಕೋಟಿ ದುಡ್ಡು ಕೇಳ್ತಾರಲ್ಲ ಆ ಒಂದು ವ್ಯಕ್ತಿ. ಇವರು 3 ಜನ ಕೂಡ ಈ ಒಂದು FIRನಲ್ಲಿ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.